ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 8ನೇ ತರಗತಿ ಹಿಂದಿ ಭಾಗ 1ರ ಪಠ್ಯಪುಸ್ತಕದ 4ನೇ ಪದ್ಯಪಾಠ ಶಿಕ್ಷಾ. ಸೊ ಈ ಪದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಪ್ರಶ್ನೋತ್ತರಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಾನು ನಿಮಗೆ ಲಿಂಕ್ಗಳನ್ನು ಸಜೆಸ್ಟ್ ಮಾಡ್ತೀನಿ ಆಯಾ ವಿಷಯದ್ದು. ಸೊ ತಾವುಗಳಲ್ಲಿ ಹೋಗಿ ತಾವೇನು ಮಾಡ್ಬೋದು, ಚೆಕ್ಔಟ್ ಮಾಡ್ಬೋದು. सो शुरू ಮಾಡೋಣ अभ्यास प्रश्नोत्तरಗಳು. अभ्यास मुख्य प्रश्न एक वाक्य में उत्तर लिखिए. पहला प्रश्न था, शुशु ने रो रो कर क्या सीखा है. उत्तर है, शुशु ने रो रो कर हंसना सीखा है. प्रश्न 2, शुशु ने लघु होकर क्या सीखा है. उत्तर है, शुशु ने लघु होकर बढ़ना सीखा है. प्रश्न 3, शुशु ने चलना कैसे सीखा है ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಇಸ್, शुशु ने गिर गिर कर चलना सीखा है ಅಂತಕ್ಕಂಥದ್ದು ಉತ್ತರ. ನೆಕ್ಸ್ಟ್, शुशु ने सब कुछ कहाँ आकर सीखा है ಅಂತ ಕೇಳಿದ್ದಾರೆ. सो द आंसर इज, शुशु ने सब कुछ दुनिया में आकर सीखा है. प्रश्न 5, चंगव ने क्या सीखा है. चंगव ने चढ़ना सीखा है इज द आंसर. और छठा प्रश्न है, मुरली ने गाना कैसे सीखा है ಅಂತ ಕೇಳಿದ್ದಾರೆ. सो मुरली ने गाना अपना ಊರು ಛೇದಕರ सीखा है ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿತ್ತಪ್ಪ ಅಂತಂದರೆ, वारिधरव ने पानी बरसाना कैसे सीखा है ಅಂತ ಕೇಳಿದ್ದಾರೆ. ಸೊ वारिधरव ने मीठी मीठी कर पानी बरसाना सीखा है. ಇನ್ನು नदियों ने बहना कैसे सीखा है ಅಂತ ಕೇಳಿದ್ದಾರೆ. तरु गिरिवर से गिर गिर कर नदियों ने बहना सीखा है. ಇನ್ನು 2-3 वाक्यों में उत्तर लिखे ಒಳಗಡೆ 2 ಪ್ರಶ್ನೆಗಳಿದ್ದಾವೆ. ಪ್ರಶ್ನೆ 1, शुशु ने दुनिया में आकर पहले क्या क्या सीखा है और कैसे सीखा है ಅಂತ ಇತ್ತು. सो द आंसर इज, शुशु ने दुनिया में आकर रो रो कर हंसना सीखा, मेहनत से चलना, आगे बढ़ना सीखा और गिर गिर कर चलना सीखा, छोटे से बड़े होना सीखा, अपनी मेहनत, परिश्रम और अनेक मुसीबतों का सामना करते जीवन में आगे बढ़ना सीखा. सुख प्राप्ति के लिए तपस्या, लगन, परिश्रम, दृढ़ विश्वास होना जरूरी है ಅನ್ನೋದು ಕವಿಯ ಒಂದು ಆಶಯ. ನೆಕ್ಸ್ಟ್ ಕ್ವಶನ್, पानी कैसे बरसता है, नदियाँ कैसे बहती है ಅಂತ ಕೇಳಿದ್ದಾರೆ. छोटे छोटे बादल एकत्रित होकर पानी बरसाते हैं. वही पानी पेड़ पौधों से होकर पर्वत, पहाड़ गिर गिर कर पानी का संचय होता है और नदियाँ बनकर बहने लगती है, जैसे बूंद बूंद जगकर तालाब बनता है ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಅನುರೂಪ ಶಬ್ದಗಳಿದ್ದಾವೆ. ಚಂಗ, ಚಡನ, ವಾರಿಧರ. ಸೊ ಇಸ್ ದ ಆನ್ಸರ್ ಇಸ್ ಬರಸ್ನ. दुनिया जगत ಇದೆ, ऊर छाती, नदी बहना, मुरली गाना, भूख प्यास ಶಬ್ದ ಯುಗ್ಮ, ಮಿಟ್ ಮಿಟ್ ಕರಿದೇನಪ್ಪ ಅಂದರೆ ದ್ವಿರುಕ್ತಿ ಶಬ್ದ ಅನ್ನೋದು ಬರಿಬೇಕು. ಇನ್ನು ಜೋಡ್ಕರ್ ಲಿಖಾ ಗಯಾ ಹೇ, ಶುಶು ಹಸನಾ, ಕಿರಿವರ ನದಿ, ಚಂಗ್ ಚಡನ, ಗಾನ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಮುರಳಿ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕು. ಇಲ್ಲಿ ಇನ್ನೊಂದು ವಾರಿದರ್ ಬರಸ್ನ ಅಂತ ಇದೆ. ಸೊ ಇದೇನಾಗ್ತದಪ್ಪ ಅಂದ್ರೆ ಬಾದಲ್ ಅಂತಲೂ ಕೂಡ ಆಗ್ತದೆ, ಅದು ಕೂಡ ನಿಮಗೆ ನೆನಪಿರಲಿ. ಬಾದಲ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ವಿಲೋಮ್ ಶಬ್ದ ಲಿಖಿ ಅಂತ ಇದೆ. ರೋನಾ ಇದರದ್ದು ವಿಲೋಮ್ ಶಬ್ದ ಹಸ್ನ, ಚಡನ, ಉತರನ, ಮಿಟ್ನ, ಖುಲ್ನ, ಗಿರನ, ಉಠಾನ ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂತಂದರೆ ಬರಿಬೇಕಾಗಿತ್ತು. ಇನ್ನು ಅನ್ಯವಚನ ರೂಪಗಳಿದ್ದಾವೆ. ನದಿ, ನದಿಯ, ವಾಣಿ, ವಾಣಿ, ಮುರಳಿ, ಮುರಳಿಯ, ಸ್ಮೃತಿ, ಸ್ಮೃತಿಯ. ಇನ್ನು ಪರ್ಯಾಯವಾಚ್ಯ ಶಬ್ದಗಳನ್ನು ಬರಿಬೇಕಾಗಿತ್ತು. ಶುಶುಗೆ ಬಾಲಕ್ ಬರಿಬಹುದು, ದುನಿಯಾ ಜಗತ್, ವಾರಿಧರ್ ಅಂದರೆ ಬಾದಲ್, ಚಂಗ್ ಅಂದರೆ ಪತಂಗ. ನೆಕ್ಸ್ಟ್ ತಾರ್ ವಾಲೆ, ಥಾಪ್ ವಾಲೆ, ಅನ್ಯ ಸಂಗೀತ ಸಾಧನೋ ಕಿ ಸೂಚಿ ಬನಾಯಿ ಅಂತ ಇತ್ತು. ಸೊ ನಿಮಗೆ ಬಹಳಷ್ಟು ಸಂಗೀತ ಸಲಕರಣೆಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಸಿತಾರ್, ತಬಲಾ, ಮುರ್ಲಿ, ಬೀನ್, ವೀಣಾ, ಡಪ್ಲಿ, ಢೋಲಕ್, ಶಹನಾಯಿ, ಸಾರಂಗಿ, ಗಿಟಾರ್, ಹಾರ್ಮೋನಿಯಂ, ಘಟಮ್ ಅಂತ ಇದೆ. ಇದರಲ್ಲಿ ತಾರ್ ವಾಲೆ ಯಾವಪ್ಪ ಅಂತಂದರೆ ಸಿತಾರ್, ವೀಣಾ, ಸಾರಂಗಿ, ಗಿಟಾರ್. ಇನ್ನು ಥಾಪ್ ವಾಲೆ ತಬಲಾ, ಡೋಲಕ್. ಅನ್ಯ ಸಂಗೀತ ಸಾಧನ ಮುರ್ಲಿ, ಬೀನ್, ಡಪ್ಲಿ, ಶಹನಾಯಿ, ಘಟಮ್, ಹಾರ್ಮೋನಿಯಂ ಅನ್ನೋದನ್ನು ನೀವೇನು ಮಾಡಬೇಕಿತ್ತು, ಬರಿಬೇಕು. ಇನ್ನು ನಮೂನೆಗೆ ಅನುಸಾರ ಸಹಿ ವರ್ತನಿ ವಾಲೆ ಶಬ್ದ ಲಿಖಿಯೇ ಅಂತ ಕೇಳಿದರು. 2 ಶಬ್ದಗಳಿದ್ದಾವೆ. 2 ಶಬ್ದರಲ್ಲಿ ವಿಚ್ ಒನ್ ಈಸ್ ರೈಟ್ ಅಂದರೆ ಯಾವುದು ಸರಿ ಮಾತ್ರ ಅಂತಕ್ಕದ್ದನ್ನು ಕೇಳಿದರು. ಸೊ ವಾರಿಧರಲ್ಲಿ, ಸೊ ಫಸ್ಟ್ ಒನ್ ವಾರಿಧರ್ ಈಸ್ ದ ರೈಟ್ ಆನ್ಸರ್. ದುನಿಯಾ ಅಂತ ಇದೆ, ಸೆಕೆಂಡ್ ದುನಿಯಾ ಅಂತಕ್ಕಂಥದ್ದು ಕರೆಕ್ಟ್. ಶುಶು ಒಳಗಡೆ ಫಸ್ಟ್ ಒನ್ ಶುಶು ಇಸ್ ದ ರೈಟ್ ಆನ್ಸರ್. ಮುರಳಿ ಒಳಗಡೆ ಸೆಕೆಂಡ್ ಒನ್ ಮುರಳಿ. ಗೀರ್ ಅಂತಂದರೆ ಗಿರ್ ಅಂತೀವಿ. ಸೊ ಈಸ್ ದ ಸೆಕೆಂಡ್ ಒನ್ ಈಸ್ ದಿ
ರೈಟ್ ಆನ್ಸರ್. ಸೊ ಮುಂದೆ ಇರ್ತಕ್ಕಂಥದ್ದೆಲ್ಲ ಸರಿ ಉತ್ತರನೇ ಬರೆದಿರೋದು. 8 ನದಿयों के नाम अधूरे दिए गए हैं, उन्हें पूरा कीजिए ಅಂತ ಕೇಳಿದರು. ವೆರಿ ಈಸಿ. ಅಲಕನಂದಾ, ಯಮುನಾ, ಘಾಗರಾ, ಮಂದಾಕಿನಿ, ಕಾವೇರಿ, ಕೋಸಿ, ಮಹಾನಂದ, ಗಂಡಕ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಇಸ್ ಕವಿತಾ ಕಿ ಅಂತಿಮ್ 4 पंक्तियां ಕಂಠಸ್ಥ ಕೀಜಿए ಅಂತ ಕೇಳಿದ್ದಾರೆ ಬಹೆಟ್ ಮಾಡಲಿಕ್ಕೆ. ಮಿಟ್ ಮಿಟ್ ಕರ್ ವಾರಿದರವನೆ ಪಾನಿ ಬರಸಾನಾ ಸೀಖಾ, ತರುಗಿರ ವರಸೆ ಗಿರೆ ಗಿರೆ ಕರ್ ನದಿಯವನೇ ಬಹನಾ ಸೀಖಾ ಅಂತ ಲಾಸ್ಟ್ 4 ಲೈನ್ಸ್ ಇದ್ದಾವೆ. ಖಂಡಿತವಾಗಿ ಬಹೆಟ್ ಮಾಡಿ ನಿಮಗೆ ಎಕ್ಸಾಮ್ಗೆ ಬಂದೇ ಬರ್ತದೆ. ಇನ್ನು ಇದೇ ಪಾಠದ ಅಂತ್ಯಕ್ಕೆ ಪೂರಕ ವಾಚನ ಇತ್ತು, ಪಡಿಯೆ ಮತ್ತು ಲಿಖೆ ಅಂತ ಕೊಟ್ಟಿದ್ದಾರೆ. ಓಕೆನಾ, ಅದು ಕೂಡ ಯಾವುದ್ರ ಬಗ್ಗೆ ಇತ್ತಪ್ಪ ಅಂತಂದರೆ ಫೂಲ್ಗಳ ಬಗ್ಗೆ ಇತ್ತು. ಹೌದಾ. ಸೊ ಫಸ್ಟ್ ಕ್ವಶನ್ ಇತ್ತು, ಫೂಲ್ ಔಲ್ ಕಲಿ ಸೆ ಹಮ್ನೆ ಕ್ಯಾ ಸೀಖಾ ಹೇ ಅಂತ ಕೇಳಿದ್ದಾರೆ. फूलों से हंसना, कलियों से मुस्काना सीखा है. सेकेंड वन, नदी और कोयल से क्या सीख सकते हैं ಅಂತ ಕೇಳಿದರೆ नदी से बहते रहने की और कोयल से मधुर गीत हम सीख सकते हैं ಅಂತ ಬರೆದ್ರೆ ಸಾಕು. ಥರ್ಡ್ ಒನ್, ಚಂದಾ ಮಾಮಾ ತಥಾ ಮೇಘ ಹಮೆ ಕ್ಯಾ ಸಿಖಾತೆ ಹೈ ಅಂತ ಕೇಳಿದ್ದಾರೆ. ಚಂದಾ ಮಾಮಾ ಶೀತಲತಾ ಬರಸನ ತಥಾ ಮೇಘ ಸೂಸೆ ಜಮೀನು ಕೋ ಸಂವಾರಣ ಸಿಖಾತೆ ಹೈ ಅಂತಕ್ಕಂಥದ್ದು ಏನು ಮಾಡಿದ್ದಾರೆ ಕೇಳಿದ್ದಾರೆ. ಸೊ ಅದನ್ನು ನೀವೇನು ಮಾಡಬೇಕಿತ್ತಪ್ಪ ಅಂದರೆ ಬರಿಬೇಕು. ಇನ್ನು ಲಾಸ್ಟ್, ಹಮೆ ಕಿಸ್ ಪ್ರಕಾರ ಕಿ सीख की आवश्यकता है ಅಂತ ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್, हमें ऐसी सीख की आवश्यकता है जिससे जीवन समृद्ध और खुशी, ऐसी शिक्षा जिससे जीवन में सुख, प्रसन्न, आनंद से ओतप्रोत हो, हरा भरा जीवन बना रहे ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಸ್ನೇಹಿತರೆ ಈ ಒಂದು ಶಿಕ್ಷಾ ಪಾಠದ ಕಂಪ್ಲೀಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರನ್ನು. ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ಮಾಡಿ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ನಾನು ಮುಂದಿನ ವೀಡಿಯೋದಲ್ಲಿ ಏನು ಮಾಡ್ತೀನಿ ಅಂತಂದರೆ ಸಿಗ್ತೀನಿ. ಸೊ ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ತಾವುಗಳು ಏನು ಮಾಡಬೇಕು ಕಮೆಂಟಲ್ಲಿ ಕೊಡಬೇಕು. ವರ್ಕಿಂಗ್ PDF ಅನ್ನು ಏನು ಮಾಡ್ತಾರೆ, ಅದು ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಹಾಕಿರ್ತಾರೆ. ಸೊ ಕನ್ನಡ, SS, ಸೈನ್ಸ್, ಹಿಂದಿ, ಇಂಗ್ಲೀಷಲ್ಲಿ ಬರ್ತಾ ಇದ್ದಾವೆ. ಸೊ ಮ್ಯಾಥ್ಸ್ ಒಂದು ಬಿಟ್ಟು ಎಲ್ಲ ವಿಷಯಗಳಲ್ಲಿನೂ ಕೂಡ ಬರ್ತಾವೆ. ಸೊ ಅವುಗಳನ್ನು ನೋಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಸೊ ಕಮೆಂಟನ್ನು ಖಂಡಿತವಾಗಿ ಮಾಡಿ. ಆಲ್ರೆಡಿ ಈಗ LBA ಒಂದು ಹವಾ ಇದೆ. ಸೊ ಭಾಳಷ್ಟು ವಿಡಿಯೋಗಳು LBAಗಳಲ್ಲಿ ಕೊಡ್ತಾ ಇದ್ದೀವಿ. ಸೊ ತಾವೆಲ್ಲರೂ ಕೂಡ LBA ವಿಡಿಯೋಗಳು